ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಒಂದು ಏಪ್ರಿಲ್ ತಿಂಗಳ ಟ್ಯಾರೆಟ್ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಒಂದು ಟ್ಯಾರೆಟ್ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಈ ಒಂದು ಟ್ಯಾರೋಟ್ ಬಗ್ಗೆ ಚಿಕ್ಕ ಗಿಣಿಶಾಸ್ತ್ರದ ಕತೆ ಹೇಳ್ತೀನಿ ಮೇಡಮ್. ಯಾಕೆಂತಂದ್ರೆ ಈ ಒಂದು ಚಿಕ್ಕ ಗಿಣಿಶಾಸ್ತ್ರನೇ ಇದು. ಹಿಂದೆ ನಾವು ಗಿಣಿರಾಮನ ಹತ್ರ ಶಾಸ್ತ್ರ ಕೇಳ್ತಾ ಇದ್ದೋ, ಈಗ ಅದ್ರ ಬದಲು ನಾವು ಟ್ಯಾರೋಟ್ ಆಗಿ ನಮ್ಮ ಹತ್ರ ಶಾಸ್ತ್ರ ಕೇಳೋ ತರ ಇದೆ. ಈ ಟ್ಯಾರೋಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವ್ ಏನ್ ಕಾರ್ಡ್ ಎತ್ತುತ್ತೀರೋ ಅವತ್ತಿನ ವರ್ತಮಾನವನ್ನ ಹೇಳುವಂತಹ ಒಂದು ಭವಿಷ್ಯನ ನುಡಿಯುವಂತಹ ಒಂದು ಶಕ್ತಿ ಇರುವಂತಹ ಕಾರ್ಡ್ ಇದು. ಇವತ್ತು ಹೋಗುವಂತ ಕೆಲ್ಸ ನಂಗೆ ಸಕ್ಸಸ್ ಆಗತ್ತಾ, ನಾನು ಆ ವ್ಯಕ್ತಿನ ನಂಬಬಹುದಾ, ಆ ವ್ಯಕ್ತಿ ನನ್ನನ್ನ ಪ್ರೀತಿ ಮಾಡ್ತಾ ಇದಾರ, ಬಿಟ್ಟೋದ ನಮಗೆ ವಾಪಸ್ ಬರ್ತಾರ, ಅಥವಾ ನನ್ನ ಪ್ರೀತಿಲಿ ಏನಾದ್ರು ದೋಖ ಆಗತ್ತಾ, ಮೋಸ ಆಗತ್ತಾ ಅನ್ನೋದು, ನನ್ನ ಮದ್ವೆ ಯಾವಾಗ ಆಗತ್ತೆ ಅನ್ನೋದು, ಅದೆಲ್ಲವನ್ನು ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಕೊಡುವಂತಹ ಒಂದು ಟ್ಯಾರೋಟ್ ಕಾರ್ಡ್ ಇದು. 100% ಕೊಡುತ್ತೆ. ಲೈಫ್ ಅಲ್ಲಿ ನಮಗೂ ಇದಕ್ಕೂ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ನಾವು ಏನನ್ನ ಕೇಳ್ಬೇಕು ಅನ್ನೋದನ್ನ ನಾವ್ ಏನ್ ಅನ್ಕೊಂಡಿರ್ತೀವೋ ಅದನ್ನ ಕೇಳಿದಾಗ ಅದನ್ನೇ ಕೊಡುವಂತದ್ದು ಸಾಕ್ಷಾತ್ ಪರಮೇಶ್ವರ. ನಮ್ಮ ಲೈಫಲ್ಲಿ ನಾವ್ ಏನನ್ನೂ ಕೇಳದೆ ಕೊಡೋದು ಯಾರು? ಅಪ್ಪ ಅಮ್ಮ. ಹೌದಾ? ನಾವ್ ಏನ್ ಕೇಳೋಕ್ಕಿಂತ ಮುಂಚೆ ಇಂಥದನ್ನೆಲ್ಲ ಕೊಟ್ಟು ಬಿಡೋದು ಶಕ್ತಿ ಇರೋದು ತಂದೆ ತಾಯಿಗೆ ಬಿಟ್ರೆ ನಮ್ಮ ದೇವ್ರುಗಳಿಗೆ ಆ ಶಕ್ತಿ ಇದೆ. ಅದಕ್ಕೆ ನೋಡಿ, ಪ್ರತಿಯೊಬ್ಬರತನೂ ನಾನು ಇರಕ್ಕಾಗಲ್ಲ ಅಂತಾನೆ ಆ ದೇವ್ರು ತಂದೆ ತಾಯಿನ ಸೃಷ್ಟಿ ಮಾಡಿದ್ದು. ಇದನ್ನ ಎಷ್ಟೋ ಜನ ಮಕ್ಕಳು ಅರ್ಥನೇ ಮಾಡ್ಕೊಳ್ಳಲ್ಲ. ಅಪ್ಪ ಅಮ್ಮನ ನಿರಾಕರಣೆ ಮಾಡೋದು, ಅಪ್ಪ ಅಮ್ಮನ ವರ್ಜಿಸೋದು, ಅಥವಾ ಅಪ್ಪ ಅಮ್ಮನ ವಧೆ ಮಾಡೋದು, ಅಪ್ಪ ಅಮ್ಮನಿಗೆ ತೇಜೋವಧೆ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಕೊಡುವಂತಹ ಶಕ್ತಿ ತಂದೆ ತಾಯಿ, ದೇವ್ರಿಗೆ ಬಿಟ್ರೆ ತಂದೆ ತಾಯಿಗಿದೆ ಅಂತ ಅಂದ್ರೆ ಅವರಲ್ಲಿ ಇನ್ ಯಾವ ಶಕ್ತಿ ಇದೆ ಮೇಡಮ್? ಅದಕ್ಕೆ ನಾವ್ ಯಾವಾಗ್ಲೂ ನಮ್ಮ ಅಪ್ಪ ಅಮ್ಮನೆ ಸಾಕ್ಷಾತ್ ತಂದೆ ತಾಯಿ ಅಂತ ತೋರ್ಸ್ಕೊಟ್ಟಿದ್ದು ನಮ್ಮ ವಿನಾಯಕ ಗಣೇಶ. ಹೌದು ಅಲ್ವಾ? ಇಡೀ ಜಗತ್ತನ್ನ ಸುತ್ಕೊಂಡ್ ಬರ್ತೀನಿ ಅಂತ ಹೊರಟಿರೋದು ತನ್ನ ತಂದೆ ತಾಯಿ ಹತ್ರನ ಸುತ್ತಿ ನನ್ನ ಇಡೀ ಜಗತ್ತು, ನನ್ನ ಇಡೀ ವರ್ಲ್ಡ್, ನನ್ನ ಇಡೀ ಪ್ರಪಂಚ ನನ್ನ ಅಪ್ಪ ಅಮ್ಮನೆ ತೋರ್ಸ್ಕೊಟ್ಟಂತಹ ಗಣೇಶ್ವರ ಎಂತ ಬುದ್ಧಿವಂತ. ಆ ಗಣೇಶನಿಗಿರುವಂತಹ ಸಿದ್ಧಿ ಬುದ್ಧಿನ ಮನುಷ್ಯ ಮಾಡ್ಕೊಂಡ್ಬಿಟ್ರೆ ಪ್ರತಿಯೊಂದು ಮನೇಲೂ ಕೂಡ ತಂದೆ ತಾಯಿ ತುಂಬಾ ಚೆನ್ನಾಗಿರ್ತಾರೆ. ಖಂಡಿತ ಮೇಡಮ್. ಯಾರ ಮನೇಲಿ ತಂದೆ ತಾಯಿ ನೆಮ್ಮದಿಯಾಗಿರ್ತಾರೆ ವಯಸ್ಸಾದ ಕಾಲದಲ್ಲಿ, ಆ ಮನೆ ಸದಾ ಅಭಿವೃದ್ಧಿಯಿಂದ ಸಕಲ ಐಶ್ವರ್ಯಗಳಿಂದ ಕೂಡಿರುತ್ತೆ. ನೋಡಿ, ಒಂದ್ ಮದ್ವೆ ಆಗಿತ್ತಷ್ಟನೆ, ನಾನು 25 ವರ್ಷ ತಂದೆ ತಾಯಿ ಮಕ್ಕಳನ್ನ ಸಾಕಿರ್ತಾರೆ. ಆಫ್ಟರ್ 25 ಆಗ್ತಿದ್ದಂಗೆನೆ ಇಲ್ಲ ಹೆಂಡತಿ ಮೇಲೆ ವ್ಯಾಮೋಹ ಬಂದು ತಂದೆ ತಾಯಿನ ಬಿಟ್ಟು ಬಿಡುವಂಥದ್ದು. ಅಥವಾ ತಂದೆ ತಾಯಿ ಕೆಲವ್ರು ನೋಡಿರ್ಬೋದು, ಬಂದಂತಹ ಹೆಣ್ಣುನ ನನ್ನ ಮನೆ ಮಗಳು ಅಂತ ಆಕ್ಸೆಪ್ಟ್ ಮಾಡ್ಕೊಳ್ದೇನೆ ಅವಳಿಂದ ಕೆಲವೆಲ್ಲ ತಪ್ಪುಗಳನ್ನ ಹೇಳಿ ಮನೆ ಅವಳನ್ನ ಕಳಿಸ್ಬಿಡುವಂತದ್ ಮಾಡ್ತಾರೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಮಕ್ಕಳು ಚೆನ್ನಾಗಿರ್ಲಿ, ತಂದೆ ತಾಯಿಗೆ ಅನ್ನೋದು ಆಸೆ ಇರ್ಬೇಕಾದ್ರೆ ನಾವು ಏನು ಕೊಟ್ಟು ತಗೊಳ್ತೀವೋ ಅನ್ನೋದ್ರ ಮೇಲೆ ಜೀವನ ನಿಂತಿರುತ್ತೆ. ಸೊ ಗಿವ್ ಅಂಡ್ ಟೇಕ್ ಪಾಲಿಸಿನ ನಾವು ಕಲಿಬೇಕಾಗತ್ತೆ ವೀಕ್ಷಕರೇ. ನೋಡೋಣ ಮಿಥುನ ರಾಶಿಯವರಿಗೆ ಈ ಒಂದು ಕಾಡು ಏಪ್ರಿಲ್ ತಿಂಗಳಲ್ಲಿ ಏನೆಲ್ಲ ಕೊಡುತ್ತೆ ಅನ್ನೋದನ್ನ ಮೇಡಮ್ ಏನ್ ತೆಗಿತಾರೆ ನೋಡ್ತಾ ಹೋಗೋಣ. ಕ್ಯೂರಿಯಾಸಿಟಿ ನಿಮ್ಗೂ ಇರುತ್ತೆ. ಮಿಥುನ ರಾಶಿಯಲ್ಲಿ ಮೇಡಮ್ ಏನ್ ಕಾರ್ಡ್ ತೆಗಿಬೋದಪ್ಪ, ನಾನ್ ಭವಿಷ್ಯ ಅವತ್ತು ಏನಾರ ಬರ್ಬೋದ ಅನ್ನೋದಾರೆ ದಯವಿಟ್ಟು ಪ್ರಾರ್ಥನೆ ಮಾಡಿ ಮಿಥುನ ರಾಶಿಯವರು ಒಳ್ಳೆ ಸಿಗ್ಲಿ ಅಂತ ಹೇಳಿ. ಖಂಡಿತ ಮಿಥುನ ರಾಶಿಯವ್ರಿಗೂ ಒಳ್ಳೇದಾಗ್ಲಿ. ಮೇಡಮ್ ಎಲ್ಲ ಒಳ್ಳೇದನ್ನೇ ಕೇಳ್ಕೊಂಡ್ ಬಂದಿದ್ದಾರೆ. 3 ಎಲ್ಲಾ ರಾಶಿಗಳಿಗೂ ಒಳ್ಳೇದನ್ನೇ ಕೇಳ್ತಾ ಇದಾರೆ. ನೋಡಿ, ಈ ಒಂದು 2 ಮರ ಅಂದ್ರೆ ಇಲ್ಲಿ 2 ಮರಗಳಿದೆ. ಈ 2 ಮರಗಳ ತುಂಬಾ ಒಂದು ಪಿಂಕ್ ಮತ್ತೆ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಫುಲ್ಲು ಫ್ಲವರ್ ಗಳನ್ನ ಬಿಟ್ಟಿರೋವಂಥದ್ದು. ಅಲ್ಲಿಗೆ ತಿಳ್ಕೊಳ್ಳಿ, ಮಿಥುನ ರಾಶಿಯವರಿಗೆ ಸಂಪಾದನೆಯ ಯೋಗ ಬರ್ತಿದೆ. ಕೆಲ್ಸ ಕಳ್ಕೊಂಡಿರಿ, ಜಾಬ್ ಕಳ್ಕೊಂಡ್ರಿ, ಲೈಫ್ ಅಲ್ಲಿ ತುಂಬಾ ಬೇಜಾರಾಗ್ತಾ ಇದೆ, ಜನ್ಮ ಗುರು ನರೋ ದುಃಖಂ ಅನ್ನೋ ತರ ಏನ್ ಕೆಲ್ಸ ಮಾಡಿದ್ರು ಆಗ್ತಿಲ್ಲಲ್ಲಪ್ಪ ಅನ್ನೋದು ಸಾಕಷ್ಟು ಈ ಕಳೆದ 1 ವರ್ಷಗಳಿಂದ ಅನುಭವಿಸ್ತಾ ಇದ್ದೀರಿ. ಯಾಕೆ ಅಂದ್ರೆ 9ರಲ್ಲಿ ರಾಹು ಇದ್ದಾನೆ, 10ರಲ್ಲಿ ಶನಿ ಕುತ್ಕೊಂಡಿದ್ದಾನೆ. ಎಷ್ಟು ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇದ್ದೀನಿ, ಆದ್ರೂ ನನ್ ಸಂಪಾದನೆ ಜಾಸ್ತಿ ಆಗ್ತಾ ಇಲ್ಲ, ಅಥವಾ ನಾನು ಕಷ್ಟಪಟ್ಟು ಕೆಲ್ಸ ಹುಡುಕ್ತಾ ಇದ್ದೀನಿ, ನನ್ಗೆ ಯಾವ್ದು ಕೆಲ್ಸ ಸಿಗ್ತಾ ಇಲ್ಲ. ನಾನು ಏನೂ ಇಲ್ಲ, ಮೊನ್ನೆ ಸುಮ್ನೆ ಯಾರೋ ಒಬ್ಬ ಅರ್ಜಿ ಹಾಕ್ಬಿಟ್ಟ ಕಣೋ, ಅವನಿಗೆ ಕೆಲ್ಸ ಆಗೋಯ್ತು. ಹೌದು, ನಾನು 10 ವರ್ಷ ಸರ್ವಿಸ್ ಮಾಡಿದೀನಿ, ನಂಗೆ ಕೆಲ್ಸನೇ ಆಗ್ತಿಲ್ಲ. ಯಾಕೆಂದ್ರೆ ಶನಿ ಕರ್ಮಕಾರಕ ಧರ್ಮ ಸಾರದಲ್ಲಿ ಕುಳ್ತಿದ್ದಾನೆ. ಕಷ್ಟಪಟ್ಟಿದ್ದೀರಿ ಮಿಥುನ ರಾಶಿಯವರು ವೀಕ್ಷಕರೇ, ಖಂಡಿತ ಒಳ್ಳೇದಾಗತ್ತೆ. ಮೇಡಮ್ ಕಾರ್ಡ್ ತೆಗ್ದಿದ್ದಾರೆ. ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರಿ, ಪ್ರತಿಯೊಬ್ಬ ಮನುಷ್ಯನಿಗೂ ಉದ್ಯೋಗ ಪುರುಷ ಲಕ್ಷಣಂ ಅಂತಾರೆ. ಯಾಕೆ ಆ ಉದ್ಯೋಗ ಪುರುಷ ಲಕ್ಷಣಂ ಅಂತ ಅಂದ್ರೆ, ಯಾವುದೇ ಒಬ್ಬ ಗಂಡಸು ಅಂತ ವ್ಯಕ್ತಿ ಇದ್ರೆ
ನಾವ್ ಏನು ಮೇಲ್ ಅನ್ನೋ ಪರ್ಸನ್ ಹೇಳ್ತೀವೋ ಆ ಮನುಷ್ಯನಿಗೆ ಒಂದು ರೀತಿಯ ವ್ಯಕ್ತಿತ್ವ ಬಿಲ್ಡ್ ಆಗ್ಬೇಕು. ನನ್ನ ವ್ಯಕ್ತಿತ್ವ ಚೆನ್ನಾಗಾಗ್ಬೇಕು ಅಂದ್ರೆ ಅವನಿಗೊಬ್ಬ ಉದ್ಯೋಗ ಇರ್ಬೇಕು. ಹೌದು. ನಾವ್ ಯಾವ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆ ಕೆಲ್ಸದಿಂದ ಏನ್ ಸಂಪಾದನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಕೆಲವರು ದೈಹಿಕ ಶ್ರಮವನ್ನ ಹೆಚ್ಚು ವಹಿಸಿ ಸಂಪಾದನೆ ಮಾಡ್ತಾರೆ. ಹೌದು. ಸಂಪಾದನೆ ಎಷ್ಟು? 10. ಹೌದು. ಕೆಲವರು ಬರೀ ತಲೆನ ಬುದ್ಧಿನ ಉಪಯೋಗಿಸಿ ಮಾಡ್ತಾರೆ, ಸಂಪಾದನೆ ಎಷ್ಟು? 100. ಹೌದು. ಆದ್ರೆ ಮಿಥುನ ರಾಶಿಯವರು ಹಾಗೇನೆ, ಯಾರ ಅಧಿಪತಿ? ಬುಧ ಅಧಿಪತಿ. ಮರ್ಕ್ಯುರಿ ನಿಮ್ ತಲೆಯಲ್ಲಿ ಇದಾನೆ, ಅದನ್ನ ಎಲ್ಲಿಗೆ ಯೂಸ್ ಮಾಡ್ಬೇಕು, ಯಾವ್ದನ್ನ ಯೂಸ್ ಮಾಡ್ಬೇಕು, ನನ್ನ ಒಂದು ತಲೆಯಲ್ಲಿ ಏನ್ ಓಡ್ತಾ ಇದೆ, ನಾನು ಏನ್ ಮಾಡಿದ್ರೆ ಚೆನ್ನಾಗಾಗ್ತೀನಿ ಅನ್ನೋದನ್ನ ಯೋಚನೆ ಮಾಡಿ ದಾರಿ ತಗೊಂಡ್ ಬಂದ್ರೆ ಈ ರೀತಿ ಫಲವತ್ವಾದ ಪುಷ್ಪಗಳನ್ನ ಪಡೆಯೋದ್ರಲ್ಲಿ ನೀವು ನಂಬರ್ 1 ಆಗ್ತೀರಿ ಮಿಥುನ ರಾಶಿಯವರೇ. ಯಾಕೆಂತಂದ್ರೆ ಮಿಥುನ ರಾಶಿಯವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಗುರು ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ, ಬ್ರಹ್ಮಾಂಡ ಗುರು. ಯಾವಾಗ ಜನ್ಮದಲ್ಲೇ ಲಗ್ನಕ್ಕೆ ರಾಶಿಗೆ ಗುರು ಬರ್ತಾನೋ ಅವ್ರ ತಲೆ ಓಡಲ್ಲ. ಸಾಕಷ್ಟು ಸಾಕನ್ಸಿರುತ್ತೆ. ಯಾಕೋ ಏನ್ ಮಾಡಕ್ಕೂ ಬ್ಲಾಂಕ್ ಆಗ್ಬಿಡ್ತಾರೆ. ಕೆಲಸ ಹುಡುಕ್ತಾ ಇದೀನಿ, ಸಿಗ್ತಿಲ್ಲ, ಮದುವೆ ಮಾಡಕ್ ಪ್ರಯತ್ನ ಪಡ್ಕೊಳ್ತೀನಿ, ಆಗ್ತಿಲ್ಲ, ಎಲ್ಲವೂ ಆಗತ್ತೆ. ಖಂಡಿತ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನೀವು ಅನ್ಕೊಂಡಂತಹ ಸಾಧನೆ ಮಾಡೋದಕ್ಕೆ ಮೇಡಮ್ ಈ ಕಾರ್ಡ್ ತೆಗೆದಿದ್ದಾರೆ. ಈ ಫಲವತ್ತಾದ ಪುಷ್ಪ ನಿಮಗೆ ಬೇಕು ಅನ್ನೋದಾದ್ರೆ ನಿಮ್ಮ ಒಂದು ಕಾರ್ಯಗಳಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ. ನೋಡಿ, ಯಾವ್ದೇ ಗಿಡ ಬೆಳಿಬೇಕು ಅಂದ್ರೆ ಒಳ್ಳೆ, ಇದು ಮರನೇ ಅಲ್ಲ ಮೇಡಮ್, ಇದು ಸಣ್ಣ ಸಸಿಯಾಗಿದ್ದು ಮರವಾಗಿ ಬೆಳಿಬೇಕು ಅಂತಂದ್ರೆ ಪೋಷಣೆ ಮಾಡೋದು ಬೇಡವಾ ಅದಕ್ಕೆ? ಇಲ್ಲ ಬಿದೋಗುತ್ತಲ್ಲ, ಅಲ್ವಾ? ಸೊ ನಾವು ಸಸಿ ಆಗಿದ್ದನ್ನ ಮರವಾಗಿ ಇಷ್ಟು ಫಲವತ್ತವಾಗಿ ಬೆಳೆಸ್ಬೇಕು ಅಂತಂದ್ರೆ ಅದಕ್ಕೆ ನೀವ್ ಎಷ್ಟು ಗೊಬ್ಬರಗಳನ್ನ ಹಾಕ್ಬೇಕು, ಅದಕ್ಕೆ ನೀರ್ ಹಾಕ್ಬೇಕು, ಪ್ರತಿದಿನ ಪೋಷಣೆ ಮಾಡ್ತಿರ್ಬೇಕು, ಫಲವತ್ತಾದ ಗೊಬ್ಬರಗಳನ್ನ ಹಾಕ್ಬೇಕು. ಇದನ್ನೆಲ್ಲ ಹಾಕಿದ್ರೆ ಒಂದು ಫಲವತ್ತ ಪುಷ್ಪನ ಈ ತರ ಬೆಳೆಯೋಕ್ ಸಾಧ್ಯ. ಆ ತರ ನಿಮ್ಮ ತಲೆಯಲ್ಲಿ ಕೆಲವು ಪಾಸಿಟಿವಿಟಿಗಳನ್ನ ತುಂಬಿಕೊಳ್ಳಿ. ಯಾವ್ದನ್ನ ಮಾಡಿದ್ರೆ ನಂಗೆ ಒಳ್ಳೇದಾಗತ್ತೆ, ಯಾವ್ದನ್ನ ಮಾಡಿದ್ರೆ ನಂಗೆ ಕೆಟ್ಟದಾಗತ್ತೆ, ಯಾವ ದಾರಿಯಲ್ಲಿ ನಾನು ಮುನ್ನಡೆದ್ರೆ ಸರಿ ಹೋಗುತ್ತೆ ಅನ್ನೋದನ್ನ ಮಾಡಿ. ನೋಡಿ, ಒಂದು ಉದ್ಯೋಗ ಹುಡುಕ್ತೀರಿ, ಹೋಗ್ತಿರೋ ಉದ್ಯೋಗದ ವೇನ ಚೇಂಜ್ ಮಾಡಿ, ಅಂದ್ರೆ ಆ ದಿಕ್ಕನ್ನ ಚೇಂಜ್ ಮಾಡಿ, ಬೇರೆ ದಿಕ್ಕಲ್ಲಿ ಕೆಲಸ ಹುಡುಕಿ. ಒಂದು ಸಿಕ್ಕಿತ್ತೆ ಇನ್ನೊಂದು ಸಿಕ್ಕಿಲ್ಲ ಅಂತ ತಕ್ಷಣ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಿಥುನ ರಾಶಿಯವರು ಹೇಗೆ ಅಂತ ಅಂದ್ರೆ ದ್ವಿಸ್ವಭಾವ ಕ್ಯಾರೆಕ್ಟರ್ ಅವ್ರದ್ದು. ಆ ಕಡೆ ಯಾಕಂದ್ರೆ ಆ ಕಡೆ ಚರನೂ ಅಲ್ಲ, ಈ ಕಡೆ ಸ್ಥಿರನೂ ಅಲ್ಲ, ಎರಡು ತರ ಮಧ್ಯದಲ್ಲಿ ಕೂತಿರ್ತಾರೆ. ಆಫ್ ಮೈಂಡೆಡ್. ಒಂಥರ ಒಂದ್ಸರಿ ತುಂಬಾ ಚೆನ್ನಾಗಿ ಪಾಸಿಟಿವಿಟಿಯಾಗಿ ಓಡಾಡಿದ್ರೆ ಇನ್ನೊಂದ್ ಸ್ವಲ್ಪ ಡಲ್ ಆಗ್ಬಿಡ್ತಾರೆ. ಈ ದ್ವಿಸ್ವಭಾವ ರಾಶಿಗಳೇ ಹಂಗೆ, ಒಂಥರ ಗುಣಗಳು ಚೇಂಜಸ್ ಆಗ್ತಿರತ್ತೆ, ಒಂದೇ ತರ ಸ್ಟಿಕ್ ಆನ್ ಆಗಿರಲ್ಲ. ಹಾಗಾಗಿ ನಿಮ್ಮಲ್ಲಿ ಆ ರೀತಿ ಬದಲಾವಣೆ ಇರೋದ್ರಿಂದ ಒಂದು ದಾರಿನ ತಗೊಳ್ಳಿ. ಆ ದಾರಿಲಿ ಹೋಗೋದ್ರಿಂದ ನಾನು ಮುಂದೆ ಇಂತಹ ಒಂದು ಫಲ ಪುಷ್ಪವಾದ ಪಡೆಯೋದಿಕ್ಕೆ ನೀವು ಅರ್ಹರಾಗ್ತಾ ಹೋಗ್ತೀರಿ. ಲೈಫಲ್ಲಿ ನಾವ್ ಏನೇ ಚೇಂಜ್ ಆದ್ರೂ ಕೂಡ ನಮ್ಮ ಜೀವನ ಚೇಂಜ್ ಮಾಡ್ಬೇಕು ಅಂತ ಅಂದ್ರೆ ಆ ದೇವರಿಂದ ಮಾತ್ರ ಸಾಧ್ಯ. ಅವನೊಂದು ದಾರಿ ನಿಮಗೆ ತೋರ್ಸಿದ್ರೆ, ಅವನೊಂದು ಸರಿ ನಿಮ್ಮ ಮೇಲೆ ಒಂದು ಕೃಪಾ ಕಟಾಕ್ಷ ಇಟ್ರೆ ಖಂಡಿತ ಒಳ್ಳೇದಾಗತ್ತೆ, ಒಳ್ಳೇದಾಗೇ ಆಗತ್ತೆ ಅನ್ನೋ ಭರವಸೆ ನಿಮ್ಮಲ್ಲಿ ಇಟ್ಕೊಳ್ಳಿ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಖಂಡಿತ ಶುಭ ಸಂದೇಶವನ್ನ ನೋಡ್ತೀರಿ. ಅನ್ಕೊಂಡಿದ್ದಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಮುಟ್ಟಿದ್ದೆಲ್ಲ ಒಂದು ಚಿನ್ನ ಆಗುವಂತಹ ಯೋಗ ಅಂತ ಹೇಳ್ತಾರೆ. ಆದ್ರೆ ಮುಟ್ಟಿದೆಲ್ಲ ಚಿನ್ನ ಆಗ್ಬಿಡುತ್ತಾ ಮೇಡಮ್? ನಿಮ್ಮನ್ ಮುಟ್ಬಿಡ್ತೀನಿ ಚಿನ್ನ ಆಗ್ಲಿ ಅಂತಾರೆ. ಅದು ಒಂದು ಗಾದೆ ಅಷ್ಟೇ. ಮುಟ್ಟಿದಲ್ಲಿ ಚಿನ್ನ ಅಂದ್ರೆ ನಮ್ಗೆ ಏನು ಸಿಗುತ್ತೋ ಅದೆಲ್ಲವೂ ಕೂಡ ಪಾಸಿಟಿವಿಟಿ ಅಂತ. ಆ ಪಾಸಿಟಿವಿಟಿನ ಜಾಸ್ತಿ ಬೆಳೆಸ್ಕೊಳ್ತಾ ಹೋಗಿ. ಮಿಥುನ ರಾಶಿಯವರು ಖಂಡಿತ ಸಿಗತ್ತೆ. ಅನ್ಕೊಂಡಿದ್ದನ್ನೆಲ್ಲ ಈ ವರ್ಷ ಸಕ್ಸಸ್ ಮಾಡಿ ಬೆಳೆದು ಈ ಒಂದು ತಿಂಗಳಲ್ಲಿ ಕೂಡ ನೀವು ಚೇಂಜಸ್ ನ ನೋಡ್ತೀರಿ. ಯಾಕಂದ್ರೆ ಆ ಕಾಮೆಂಟ್ ನೀವು ಹಾಕ್ಬೇಕಾಗತ್ತೆ, ಹೌದಪ್ಪ ಈ ವರ್ಷ ನಾನು ಅನ್ಕೊಂಡೇ ಇಲ್ಲ ಕ್ರೆಡಿಟ್ ಸಿಕ್ತು, ಈ ವರ್ಷ ಅನ್ಕೊಂಡೇ ಇಲ್ಲ ನಂಗೆ ಇಂಥ ಕೆಲಸ ಸಿಕ್ತು, ನಾನು ಅನ್ಕೊಂಡೇ ಇಲ್ಲ ಮದುವೆ ಹೋಗ ಆಯ್ತು ಅಂತ ಹೇಳಿ ಒಳ್ಳೇದಾಗ್ತಾ ಹೋಗುತ್ತೆ. ಮಿಥುನ ರಾಶಿಯವರಿಗೆ ಫಲಪುಷ್ಪವಾದ ಒಂದು ಕಾರ್ಡು ನಿಮಗೆ ಬಂದಿರೋದ್ರಿಂದ ಈ ಫಲವತ್ತತೆಯನ್ನ ಖಂಡಿತ ಒಂದು ತಿಂಗಳಲ್ಲಿ ಪಡಿತೀರಾ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯ ಒಂದು ಟ್ಯಾರೋಟ್ ರೀಡಿಂಗ್ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.